ನಿಮ್ಮ ಅಡುಗೆ ಮನೆ ಎಷ್ಟೇ ಸುಂದರವಾಗಿದ್ರೂ ಅದರಲ್ಲಿ ಸುಂದರವಾದಂತಹ ವಸ್ತುಗಳನ್ನ ಇಡಬೇಕಂತಂದ್ರೆ ಆ ಕಂಟೈನರ್ಗಳು ಅವು ಕೂಡ ಸುಂದರವಾಗಿರಬೇಕಲ್ವಾ, ಜೊತೆಗೆ ಅನುಕೂಲಕರವಾಗಿರಬೇಕು. ಅಂತಹ ಕಂಟೈನರ್ಗಳ ದುನಿಯಾದಲ್ಲಿ ನಾವೀಗ ಇದ್ದೀವಿ. ಬನ್ನಿ, ಕಂಟೈನರ್ಗಳಲ್ಲಿ ಎಷ್ಟು ವೆರೈಟಿ ಇದೆ ಅನ್ನೋದನ್ನ ಪರಿಚಯಿಸ್ಕೊಳ್ಳೋಣ. ನಾವೀಗ ರಿಲಯನ್ಸ್ ಲಿವಿಂಗ್ ಮಳಿಗೆಯಲ್ಲಿದ್ದೀವಿ. ಇಲ್ಲಿನ ಕಂಟೈನರ್ಗಳ ದುನಿಯಾವನ್ನ ಪರಿಚಯಿಸಲಿಕ್ಕೆ ಇಲ್ಲಿನ ಕ್ಯಾಟಗರಿ ಮ್ಯಾನೇಜರ್ ಆಗಿರುವಂತಹ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ. ಶ್ವೇತಾ, ವೆಲ್ಕಮ್ ಟು ದ ಶೋ. ಸೊ ಏನು ವೆರೈಟಿ ಇದೆ, ಅದು ಹೆಂಗೆ ಯೂಸ್ಫುಲ್ಲು? ಬೇಸಿಕಲಿ ಇವಾಗ ಏನಂದರೆ ಎವ್ರಿ ಮಾಡ್ಯುಲರ್ ಕಿಚನ್ ಏನಿದೆ, ನಾವು ವಾರ್ಡ್ರೋಬ್ಸ್ ಇಟ್ಟಿರ್ತೀವಿ ಇವಾಗ. ಮುಂಚೆ ಅಂದರೆ ಸ್ಟೀಲ್ ಡಬ್ಬದಲ್ಲಿ ಎಲ್ಲ ಇಡ್ತಾ ಇದ್ರು. ಸೊ ಅದು ಒಂದೇ ಶೇಪ್ ಡಬ್ಬ ಬರ್ತಾ ಇತ್ತು, ಸ್ಕ್ವೇರ್ ಡಬ್ಬ ಬರ್ತಾ ಇತ್ತು. ಸೊ ಇವಾಗ ಮಾಡ್ಯುಲರ್ ಕಿಚನಲ್ಲಿ ನಾರ್ಮಲ್ ಆಗಿ ವುಡನ್ ಫಿನಿಶ್, ಗ್ರಾನೈಟ್ ಫಿನಿಶ್ ಎಲ್ಲ ಕೊಡೋದ್ರಿಂದ ಪೀಪಲ್ ಡೂ ಎಕ್ಸ್ಪೆಕ್ಟ್ ವೆರೈಟೀಸ್ ಆಫ್ ಕಂಟೈನರ್ಸ್ ಇರಬೇಕು ಅಂತ. ಸೊ ವಿ ಹ್ಯಾವ್ ತುಂಬ ರೇಂಜಸ್ ಇದೆ ಕಂಟೈನರ್ಸಲ್ಲಿ. ಬೇಸಿಕಲಿ ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಇದು ಈ ಲಾಕ್ ಪ್ರೂಫ್ ಕಂಟೈನರ್ಸ್ ಅಂತ ನಮ್ಮ ಹತ್ರ ಇದೆ. ಸೊ ಇದು ಲಾಕ್ ಪ್ರೂಫ್ ಅಂದರೆ 4 ಕಡೆಯಿಂದನೂ ಲಾಕ್ ಆಗುತ್ತೆ, ವಿಚ್ ಇಸ್ ಅ ಏರ್ ಟೈಟ್ ಕಂಟೈನರ್. ಇದರಲ್ಲಿ ನಮ್ಮ ಹತ್ರ ವೆರೈಟೀಸ್ ಆಫ್ ಡಿಸೈನ್ಸ್ ಬರುತ್ತೆ. ಡಿಸೈನ್ಸ್ ಅಂದರೆ ಸ್ಕ್ವೇರಲ್ಲೂ ಬರುತ್ತೆ, ಪ್ಲಸ್ ಯು ಹ್ಯಾವ್ ರೌಂಡ್ ಕಂಟೈನರ್ಸು. ಇವಾಗ ಏನಾಗುತ್ತೆ ಅಂದರೆ, ನೀವು ಇದನ್ನ ಸಪೋಸ್ ನೀವು ಇಲ್ಲಿ ಡಿಸೈನ್ಸ್ನ ನೋಡ್ಬೋದು. ಈ ಥರ ಒಂದ್ರ ಮೇಲೆ ಒಂದು ಸ್ಟಾಕ್ ಮಾಡ್ಕೊಂಡಾಗ ಚಿಕ್ಕ ಕಂಟೈನರ್ಸ್ ಇದ್ರೆ ಯು ಕ್ಯಾನ್ ಜಸ್ಟ್ ಅರೇಂಜ್ ಇಟ್ ಇನ್ ಅ ನೈಸ್ ವೇ. ಹ್ಯಾಂಡಿ, ಅದು ಈಸಿಯಾಗಿ ತಗೋಬಹುದು. ಪ್ಲಸ್ ಏನಂದ್ರೆ ನಿಮ್ ವಾರ್ಡ್ರೋಬ್ ಸ್ಪೇಸ್ ನ ಅದು ಕಡಿಮೆ ಮಾಡುತ್ತೆ, ಅಂದ್ರೆ ನಿಮ್ದು ಜಾಗ ಜಾಸ್ತಿ ಕೊಡುತ್ತೆ ನಿಮ್ಗೆ. ಅದರ್ವೈಸ್ ಬೇಳೆಕಾಳು ಏನೇ ಇಟ್ರು ಅದು ಏರ್ ಟೈಟ್ ಆಗಿರೋದ್ರಿಂದ ಸಂರಕ್ಷಣೆ ಮಾಡಕ್ಕೂ ಒಳ್ಳೇದಲ್ಲ ಆಕ್ಚುಲಿ. ಬಟ್ ಒನ್ ಮೋರ್ ಥಿಂಗ್ ಅಂದ್ರೆ, ಇದು ಏರ್ ಲೀಕ್ ಏನಕ್ಕೆ ಆಗುತ್ತೆ, ಏರ್ ಟೈಟ್ ಏನಕ್ಕಂದ್ರೆ ಇದಕ್ಕೆ ಸಿಲಿಕಾನ್ ಇದನ್ನ ಕೊಟ್ಟಿರ್ತಾರೆ. ಬಿಕಾಸ್ ಆಫ್ ದ್ಯಾಟ್ ದೀಸ್ ಕಂಟೈನರ್ಸ್ ಆರ್ ಏರ್ ಟೈಟ್ ಕಂಟೈನರ್ಸ್. ಇದರಲ್ಲಿ ಎಲ್ಲ ವೆರೈಟೀಸು ಬರುತ್ತೆ. ಅಂದ್ರೆ ಏನೇನು ಬೇಕಾಗುತ್ತೋ ಐದರ್ ನೀವು ಅರೇಂಜ್ ಮಾಡ್ಲಿಕ್ಕೆ ಇರ್ಬೋದು ಕಿಚನ್ ಅಲ್ಲಿ, ಅಥವಾ ಹೊರಗಡೆ ಹೋಗುವಾಗ ಎಲ್ಲಾ ರೀತಿಯೂ ಇವಾಗ ಕಂಟೈನರ್ ಅಲ್ಲಿ ವೆರೈಟೀಸ್ ಬರುತ್ತೆ. ಮೋರೋವರ್ ಇದನ್ನ ನೀವು ಬರೀ ಕಿಚನ್ ವಾರ್ಡ್ರೋಬ್ ಅಲ್ಲಿ ಇಡೋದಲ್ಲ, ನಿಮ್ದು ಫ್ರಿಜ್ ಅಲ್ಲಿ ಕೂಡ ಇಡ್ಬೋದು. ನಾವು ಫ್ರಿಜ್ ಅಲ್ಲೂ ಅಷ್ಟೇ, ಇಫ್ ಎಟ್ ಆಲ್ ಯು ವಾಂಟ್ ಟು ಕೀಪ್ ಸಮ್ ವೆಜಿಟೇಬಲ್ಸ್ ಫ್ರೂಟ್ಸ್ ಇಡಬೇಕಾದ್ರೆ, ಆಕ್ಚುಲಿ ದೇರ್ ಇಸ್ ಒನ್, ಇದ್ರಲ್ಲಿ ಒಂದು ಟೆಸ್ಟ್ ಮಾಡಿದ್ದಾರೆ ಈ ಕಂಟೈನರ್ಸ್ ಮೇಲೆ. ನಾರ್ಮಲ್ ನಿಮ್ದು ಏರ್ ಫ್ಲೋ ಇನ್ಸೈಡ್ ಏನ್ ಕಂಟೈನರ್ ಆಗತ್ತಲ್ಲ, ಅದಕ್ಕಿಂತ 3000% ಲೆಸ್ ಏರ್ ಫ್ಲೋ ಈ ಕಂಟೈನರ್ಸ್ ಅಲ್ಲಿ ಆಗುತ್ತೆ. ವೆನ್ ಎವರ್ ಹಾಲೋ ಸಿಲಿಕಾನ್ ಕೊಟ್ಬಿಟ್ಟು ಏರ್ ಟೈಟ್ ಮಾಡಿರ್ತಾರಲ್ಲ, ಅದರಲ್ಲಿ 3000 ಟೈಮ್ಸ್ ಲೆಸ್ ಏರ್ ಫ್ಲೋ ಇನ್ಸೈಡ್ ಆಗುತ್ತೆ. ಸೊ ನಾರ್ಮಲಿ ಇವರೊಂದು ಆಕ್ಚುಲಿ ದೇ ಹ್ಯಾವ್ ಡನ್ ಒನ್ ರಿಸರ್ಚ್. ಅದ್ರಲ್ಲಿ ಏನಂದ್ರೆ ಸ್ಟ್ರಾಬೆರಿನ ಇಟ್ಬಿಟ್ಟು ನೋಡಿದ್ರು ರೆಗ್ಯುಲರ್ ಟೆಂಪರೇಚರ್ಲಿ ವಿತ್ ದಿಸ್ ಕಂಟೈನರ್ ಅಂಡ್ ರೆಗ್ಯುಲರ್ ಕಂಟೈನರ್. ಸೊ ದಿಸ್ ಸಸ್ಟೈನ್ ಫಾರ್ 5 to 6 days, regular temperature, not even in your fridge. So ಇನ್ನು ಬಾಳಿಕೆ ಜಾಸ್ತಿ ಬರುತ್ತೆ. ಆದ್ರೆ ಒಳಗಡೆ ಇರೋ ವಸ್ತುಗಳ ಬಾಳಿಕೆ ಆಯ್ತು. ಸೊ ಬಟ್ ಈ ಎಲ್ಲ ಕಂಟೈನರ್ಗಳೆಲ್ಲ ಬಾಳಿಕೆ ಹೇಗೆ ಬರ್ತವೆ ಅಂತ, ಈ ಕಂಟೈನರ್ ಬಾಳಿಕೆ ಆಕ್ಚುಲಿ ಇದರಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಕಂಟೈನರ್ಸ್ ಇದೆ. ಇದು ನೋಡಿ, ಇವಾಗ ಇದು ಡಿಫರೆಂಟ್ ಬ್ರ್ಯಾಂಡ್ ಆಲ್ ಟುಗೆದರ್. ಇದೇನಂದ್ರೆ ನಿಮ್ಗೆ ನೋಡಿದಾಗ ಏನೂ ಗೊತ್ತಾಗಲ್ಲ, ಬಟ್ ಈ ಕಂಟೈನರ್ ನ ಓಪನ್ ಮಾಡಕ್ಕೆ ಯು ಹ್ಯಾವ್ ಟು ಪ್ರೆಸ್ ದಿಸ್ ಬಟನ್. ಈ ಬಟನ್ ನ ಪ್ರೆಸ್ ಮಾಡ್ಬಿಟ್ಟು ಓಪನ್ ಮಾಡಬೇಕು. ಸೊ ವೆನ್ ಯು ಕ್ಲೋಸ್ ದಿಸ್ ಅಂಡ್ ಪ್ರೆಸ್ ದಿಸ್ ಅಲ್ಲ, ಇದು ಪೂರ್ತಿ ಲಾಕ್ ಆಗಿಬಿಡುತ್ತೆ ಕಂಟೈನರ್ಸ್. ಅಂಡ್ ಅದೇ ರೀತಿ ವಿ ಹ್ಯಾವ್ ಅನದರ್ ಕಂಟೈನರ್. ಇದ್ರಲ್ಲಿ ಏನಂದ್ರೆ ಯು ವಿಲ್ ಹ್ಯಾವ್ ಟು ಪುಲ್ಲಿ ದಿಸ್ ಅಪ್, ಆವಾಗಲೇ ಇದು ಓಪನ್ ಆಗೋದು. ಇಲ್ಲ ಇದು ಓಪನೇ ಆಗಲ್ಲ ನಿಮ್ಗೆ. ಅಂದ್ರೆ ಇವೆಲ್ಲಾನು ಫುಡ್ನ ಒಳಗಡೆ ಪ್ರಿಸರ್ವ್ ಮಾಡಕ್ಕೆ ಏನೆಲ್ಲ ಬೇಕು ಅದೆಲ್ಲ ಟೆಕ್ನಾಲಜೀಸ್ ಕಂಟೈನರ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ರಿಸರ್ಚರ್ಸ್ ಈ ಕಂಟೈನರ್ಸ್ ನ ನೀವು ಆಲ್ಮೋಸ್ಟ್ 80 to 90 ಇಯರ್ಸ್ ಯೂಸ್ ಮಾಡಬಹುದು ಅಂತ. ದಿಸ್ ಇಸ್ ರಿಸರ್ಚ್. ಯಾ, ಇಫ್ ಇಟ್ ಆಲ್ ಯು ಕೀಪ್ ಇಟ್ ಇನ್ ಅ ಕಂಟೈನರ್ ಇರುತ್ತೆ. ಬಟ್ ದೆನ್ ಹಾಳೋಗಂತ ಏನೂ ಇರಲ್ಲ. ಫೇಡೆಡ್ ಫುಡ್ಸ್ ಹಾಕಲ್ಲ ನೀವು. ನಾರ್ಮಲ್ ಆಗಿ ಮಸಾಲಾಸ್ ಹಾಕ್ತೀರಾ, ಬಟ್ ದೆನ್ ಯು ಶುಡ್ ಅದನ್ನ ನೀಟಾಗಿ ಇಟ್ಕೋಬೇಕು. ನಿಮ್ಮ ಕೈಯಲ್ಲಿದೆ ಮೇಂಟೈನ್ ಮಾಡೋದು. ನಿಮ್ಮ ಕೈನಲ್ಲಿದೆ. ಬಟ್ ರೇಂಜ್ ವೈಸ್ ಹೇಗಿದೆ, ಕಾಸ್ಟ್ ವೈಸ್ ಎಷ್ಟಾಗುತ್ತೆ? See, we have containers starting from 100 rupees and it goes up to 1000 rupees. So ಎಲ್ಲಾ ವೆರೈಟೀಸ್ ಆಫ್ ಕಂಟೈನರ್ಸ್ ಇದೆ. ನೀವು ಅಲ್ಲಿ ನೋಡಿದ್ರೆ ಅದು ಮಸಾಲಾ ಕಂಟೈನರ್. ನಾರ್ಮಲ್ ಆಗಿ ಸ್ಟೀಲ್ ಇಂದ ಮಾಡ್ತಾ ಇದ್ರಲ್ಲ, ಇಫ್ ಯು ಜಸ್ಟ್ ಓಪನ್ ಇಟ್ ಯು ಕ್ಯಾನ್ ಸಿ ದಿ ಮಸಾಲಾ ಸ್ಪೂನ್ ವಿತ್ ದಿ ಮಸಾಲಾ ಹೋಲ್ಡರ್. ಇದೆಲ್ಲ ಯಾವ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ಇದಕ್ಕೆ? ನಾರ್ಮಲ್ ಆಗಿ ಕಂಟೈನರ್ಸ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಒಂದು ವರ್ಜಿನ್ ಪ್ಲಾಸ್ಟಿಕ್ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ರೀಸೈಕಲ್ಡ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಎನಿ ಪ್ಲಾಸ್ಟಿಕ್ ಐಟಮ್ ವಿಚ್ ಗೋ ವಿತ್ ಫುಡ್ ಐಟಮ್ಸ್ ಇದೆಲ್ಲ, ಅದನ್ನ ವರ್ಜಿನ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಅಂದ್ರೆ ಈ BPA ಕಂಟೆಂಟ್ ಫ್ರೀ ಅಂತ ಅಂತಾರಲ್ಲ, ಅದು ಆಕ್ಚುಲಿ ಏನ್ ಗೊತ್ತಾ, ಕೆಲವೊಂದು ಕಂಟೈನರ್ಸ್ ಎಸ್ ಇಟ್ ಇಸ್ BPA ಫ್ರೀ ಇರುತ್ತೆ, ಬಟ್ ಎಲ್ಲಾ ಕಂಟೈನರ್ಸ್ಗೂ ನೀವು BPA ಫ್ರೀ ಕೊಡಕ್ಕಾಗಲ್ಲ. ಅದೊಂದು ಸರ್ಟಿಫಿಕೇಶನ್ ಇರುತ್ತೆ. ವಿ ಹ್ಯಾವ್ ಆಲ್ಮೋಸ್ಟ್ 60% ಆಫ್ ದ ಕಂಟೈನರ್ಸ್ BPA ಫ್ರೀ. ಇದೆಲ್ಲ ನಾವು ಮಾಡಿರೋದು, ನಮ್ಮ ಹತ್ರ ಇರೋದು ಪಾಲಿಪ್ರೊಪಿಲಿನ್ ಮೆಟೀರಿಯಲ್ ಇಂದ ಮಾಡಿರುವಂತ ಕಂಟೈನರ್ಸ್. ಇಟ್ ಇಸ್ ಅ ಹೈಯರ್ ಎಂಡ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಇಟ್ ಇಸ್ 100% ಫುಡ್ ಗ್ರೇಡ್ ಅಂಡ್ ದೀಸ್ ಆರ್ ಆಲ್ ಮೈಕ್ರೋವನ್ ಸೇಫ್. ಅಂದ್ರೆ ಎನಿ ಕಂಟೈನರ್ಸ್ ಯು ಟಾಕ್ ಅಲ್ಲ, ಇಫ್ ಯು
ರಿಮೂವ್ ದ ಲಿಡ್ ದೀಸ್ ಆರ್ ಆಲ್ ಮೈಕ್ರೋ ಓವನ್ ಸೇಫ್. ನೀವು ರೀಹೀಟಿಂಗ್ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಅಂಡ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ ದಿಸ್ ಅಂದ್ರೆ ನೀವು ಇದನ್ನ ಲೆಟ್ಸ್ ಸಪೋಸ್ ಫ್ರಿಜ್ ಅಲ್ಲಿ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, ಇಟ್ ವಿಲ್ ಬಿ 50 to 60 degrees ಇರುತ್ತೆ, ಚಿಲ್ ಆಗಿರುತ್ತೆ. ಇದನ್ನ ತೆಗ್ಬಿಟ್ಟು ಇಮಿಡಿಯೇಟ್ ಆಗಿ ಯು ಜಸ್ಟ್ ಪುಟ್ ಇಟ್ ಇನ್ ಟು ಅವನ್ ಅಟ್ 120 degrees, ಏನೂ ಆಗಲ್ಲ ಕಂಟೈನರ್ಸ್. ಕೆಲವೊಮ್ಮೆ ಬಲ್ಜ್ ಆಗೋದು, ಶ್ರಿಂಕ್ ಆಗೋದೆಲ್ಲ ಇರುತ್ತಲ್ಲ, ಏನೂ ಆಗಲ್ಲ. ಸೊ ದೀಸ್ ಆರ್ ಹೀಟ್ ರೆಸಿಸ್ಟೆಂಟ್ ಕಂಟೈನರ್ಸ್. ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು, ಅವನ್ ಅಲ್ಲಿ ಯೂಸ್ ಮಾಡಬಹುದು, ಫ್ರಿಜ್ ಅಲ್ಲಿ ಕೂಡ ಯು ಕ್ಯಾನ್ ಯೂಸ್ ಇಟ್. ಇದು ಗ್ಲಾಸ್ ಲಾಕ್ ಅಂತಾರೆ. ಓಕೆ, ದಿಸ್ ಇಸ್ ಯೋರ್ ರೆಗ್ಯುಲರ್ ಲಾಕ್ ಕಂಟೈನರ್ CS. ಇದು ಅಷ್ಟೇ, ನೀವು ಮೈಕ್ರೋ ಓವನ್ ಅಲ್ಲಿ ಯೂಸ್ ಮಾಡ್ಬೋದು, ನಿಮ್ಮ ಸ್ಟಾಕಿಂಗ್ ಯೂಸ್ ಮಾಡ್ಕೋಬಹುದು. ಅಂಡ್ ಯು ಹ್ಯಾವ್ ನೋಡಿ ಈ ತರ ವೆರೈಟೀಸ್. ಸೊ ದಿಸ್ ಕಲರ್ಸ್ ಡಿಫರೆನ್ಸ್ ಇದೆ ಅದರಲ್ಲಿ. ಇದು ರಬ್ಬರ್ ಮೇಡ್ ಅಂತ ಕರೀತಾರೆ. ನಾರ್ಮಲಿ ಇದ್ರಲ್ಲಿ ಏನ್ ಮಾಡಿರ್ತಾರೆ ಗೊತ್ತಾ, ರಬ್ಬರ್ ನ ನೀವು ಮೋಲ್ಡ್ ಮಾಡಿರ್ತಾರೆ. ಇದು ನಿಮ್ದು ಲಿಡ್ ಬಂದ್ಬಿಟ್ಟು ಪೂರ್ತಿ ರಬ್ಬರ್. ಮಿಡ್ಲಲ್ಲಿ ಮಾತ್ರ ನಿಮ್ಗೆ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ, ಮಿಕ್ಕಿದೆಲ್ಲ ರಬ್ಬರ್ ಇಂದ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಆಕ್ಚುಲಿ ಇಂಪೋರ್ಟೆಡ್ ಬ್ರ್ಯಾಂಡ್. ಇದು ಬಾಳಿಕೆ ಹೇಗೆ ಬರುತ್ತೆ ಅಂತ, ರಬ್ಬರ್ ಲಿಡ್ ಆಗಿರೋದ್ರಿಂದ ಸೊ ಅದರಲ್ಲಿ ಬಾಳಿಕೆಯಲ್ಲಿ ಏನಾದ್ರು ಅದೇ ಹೇಳಿದೆ ಅಲ್ಲ ನಾನು. ಇದನ್ನ ಇವಾಗ ನೀವು ಮೈಕ್ರೋವಲ್ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ, ಸಮ್ ಪೀಪಲ್ ಏನ್ ಮಾಡ್ತಾರೆ ಗೊತ್ತಾ, ತೆಗ್ಬಿಟ್ಟು ಹಂಗೆ ಅವನಲ್ಲಿ ಇಟ್ಬಿಡ್ತಾರೆ. ಸೊ ಆ ತರ ಇಟ್ರೆ ಇದೆಲ್ಲ ಇಟ್ ವಿಲ್ ಡೆಫಿನೆಟ್ಲಿ ಮೆಲ್ಟ್. ಶ್ವೇತಾ, ಈ ಕಂಟೈನರ್ಗಳಲ್ಲಿ ನಾನು ನೋಡಾಯ್ತು, ಅದರಲ್ಲೂ ಈ ಲಂಚ್ ಬಾಕ್ಸ್ಗಳ ಇದು ಏನು ಬಾಕ್ಸ್ ಇದು, ಮಕ್ಕಳಿಗೆ ಹೇಳಿ ಮಾಡಿಸ್ದಂಗಿದೆ. ಆಕ್ಚುಲಿ ನಾರ್ಮಲ್ ಆಗಿ ಇದನ್ನ ಲಂಚ್ ಬಾಕ್ಸಸ್ ಅನ್ನೋದಕ್ಕಿಂತ ಸ್ನಾಕ್ ಕಂಟೈನರ್ ಅಂತ ಕರಿಬಹುದು. ಈ ಲಂಚ್ ಬಾಕ್ಸ್ ವಿದೌಟ್ ಲಿಡ್ ನೀವು ಮೈಕ್ರೋವನ್ ಅಲ್ಲಿ ಡೈರೆಕ್ಟ್ ಆಗಿ ರೀಹೀಟಿಂಗ್ ಯೂಸ್ ಮಾಡ್ಕೋಬಹುದು. ಇಡಬೇಕಾಗತ್ತೆ ಅಷ್ಟೇ. ಇದನ್ನ ಮುಚ್ಚಳ ತೆಗೆದ್ಬಿಟ್ಟು ನೀವು ದಿಸ್ ಇಸ್ ಆಕ್ಚುಲಿ ಎ BPA ಫ್ರೀ ಕಂಟೈನರ್. ಮಕ್ಕಳಿಗೆ ಆಕ್ಚುಲಿ ಕಲರ್ಫುಲ್ ಆಗಿರೋದು ಕೊಟ್ರೆ ಇದೆ ಲೈಕ್ ಇಟ್ ಅಲ್ಲ. ಸೊ ಇಟ್ ಇಸ್ ಆಲ್ಸೋ ನೈಸ್. ನಾರ್ಮಲ್ ಆಗಿ ಇದನ್ನ ನಾವು ಸ್ಯಾಂಡ್ವಿಚ್ ಬಾಕ್ಸ್ ಅಂತ ಕರಿತೀವಿ. ಓಕೆ, ಬಟ್ ಇದು ಕಾಸ್ಟ್ ಪ್ರೈಸ್ ಎಷ್ಟು ಬೀಳುತ್ತೆ ಈ ತರದ್ದು? ಆಕ್ಚುಲಿ ಇದೊಂದು ಕಂಟೈನರ್ ಬಂದ್ಬಿಟ್ಟು 325 rupees. ಸೊ ಇದೆಲ್ಲ ಏನ್ ಗೊತ್ತಾ, ಇಟ್ಸ್ ಕ್ವೈಟ್ ಹೈಯರ್ ಎಂಡ್. ಇದೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್ಸ್. ಓಕೆ, ವಂಡರ್ಫುಲ್ ಕಂಟೈನರ್ ದುನಿಯಾನೇ ತೋರಿಸ್ಬಿಟ್ರಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಬ್ಬಾ, ಏರ್ ಟೈಟ್ ಕಂಟೈನರ್ಗಳಲ್ಲಿ ಎಷ್ಟು ವೆರೈಟಿ ಅಲ್ವಾ. ಕಲರ್ಫುಲ್ ಕಂಟೈನರ್ಗಳನ್ನು ನೋಡ್ತಾ ಇದ್ರೆ ನಮ್ಮ ಅಡುಗೆ ಮನೆಯ ಈ ಕಂಟೈನರ್ಗಳಲ್ಲಿ ತುಂಬಿಸ್ಬಿಡೋಣ ಅಂತ ಅನ್ಸುತ್ತೆ. ಬರೀ ಇವಿಷ್ಟೇ ಇಲ್ಲ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಅಡುಗೆ ಮನೆ ಬಗ್ಗೆ ಕೊಡೋದು ಬಾಕಿ ಇದೆ. ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ನ ನಂತರ.